ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ಕಮ್ ಬ್ಯಾಕ್ ಟು ದಿನಿ ದರ್ಬಾರ್ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಎಲ್ಲೂ ಹೋಗ್ಬಿಟ್ಟಿದ್ದಪ್ಪ ಅಂತ ಕೇಳಿಬಿಡಿ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನಗೆ? ಆದರೆ ಒಂದು ವಿಚಾರ, ನಾವು ವಿಷಯ ಇಲ್ಲದೆ ಸೋಷಿಯಲ್ ಮೀಡಿಯಾ ಬರಲ್ಲ. ವಿಷಯನ ಇಟ್ಕೊಂಡು ಬಂದರೆ ನಿಮಗೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬ್ತಾರೆ ಕಸನ ಅಂದ್ಬಿಟ್ಟು ನಾವು ತುಂಬಾರ್ದು ಅನ್ನೋದು ನನ್ನ ಉದ್ದೇಶ. ಹಾಗೆ ಬಂದು ಒಂದು ವಿಶೇಷ ಅಂದರೆ ಸಿನಿಮಾ ಯಾರು ನೋಡ್ದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಆ ಸಿನಿಮಾ ಬಗ್ಗೆ ಒಂದು ವಿಶೇಷ ಇದೆ. ಏನಪ್ಪ ವಿಶೇಷ ಅಂದರೆ, ನೀವು ನೋಡಿರ್ತೀರ, ಈಗ ಎಲ್ಲರೂ ಮನೇಲಿ ಹಬ್ಬ ಅಂತ ಇದ್ದೇ ಇರುತ್ತೆ, ಎಲ್ಲರೂ ಹಬ್ಬಗಳು ಮಾಡ್ತಾನೆ ಇರ್ತಾರೆ. ಆದರೆ ಸಿನಿಮಾ ಹಬ್ಬ ಅಂತ ನಾವು ಹೇಳ್ತೀವಿ. ಆ ಸಿನಿಮಾ ಹಬ್ಬನ ಟೋಟಲ್ಲು 200 ಸಿನಿಮಾ 70 ದೇಶ ಇರೋ ಅಷ್ಟು ಸಿನಿಮಾಗಳು ಬಂದು ಬ್ಯಾಂಗ್ಳೂರಲ್ಲಿ, ಅಂದರೆ ಟೋಟಲ್ಲು 400 ಸ್ಕ್ರೀನ್ಸ್ಗೆ, ಅಂದರೆ 400 ಸ್ಕ್ರೀನ್ಸ್ ಏನಿದಾವಲ್ಲ ಅಷ್ಟು ಸ್ಕ್ರೀನ್ಗಳಿಗೆ 200 ಸಿನಿಮಾಗಳನ್ನ ಹಾಕ್ತಾರೆ. ಹಾಗೆ ಸಿನಿಮಾ ಫೆಸ್ಟಿವಲ್ ಅಂತ ಕೂಡ ನಾವು ಬ್ಯಾಂಗ್ಳೂರಲ್ಲಿ ಇದನ್ನು ಯಥೇಚ್ಛವಾಗಿ ಪ್ರತಿ ವರ್ಷ ಮೇ ಬಿ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಮಾಡ್ತಿರ್ತಾರೆ ಯಾವಾಗಲೂ. ಈ ಸಾರಿ ಸ್ವಲ್ಪ ಬೇಗ ಮಾಡಿದ್ದಾರೆ. ಇವತ್ತು ಅಂದರೆ ನಿನ್ನೆಯಿಂದ, ಅಂದರೆ ಜನವರಿ 29 ಫೆಬ್ರವರಿ 6ನೇ ತಾರೀಕುವರೆಗೂ ಈ ಫಿಲ್ಮ್ ಫೆಸ್ಟಿವಲ್ನ ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಇನ್ನೊಂದು ಹೇಳ್ಬೇಕಂದ್ರೆ, ಎಷ್ಟೋ ಜನಕ್ಕೆ ಫಿಲ್ಮ್ ಫೆಸ್ಟಿವಲ್ ನಡೆಯೋದು ಗೊತ್ತಿಲ್ಲ, ಫಿಲ್ಮ್ ಫೆಸ್ಟಿವಲ್ ಏನು ಅಂದ್ರೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ವಿಶೇಷವಾಗಿ ನಾನು ತೋರ್ಸೋಕೆ ಹೊರಟಿದ್ದೀನಿ. ಅದು ಎಲ್ಲಿ ಮೇಯ್ನಾಗಿ ಇಷ್ಟು ವರ್ಷ ನನಗೆ ಗೊತ್ತಿರೋ ಹಾಗೆ, ನಾನು ಬ್ಯಾಂಗ್ಳೂರು ಬಂದ ಮೇಲೆ ಯಾವಾಗಲೂ ರಾಕ್ ಲೈನ್ ಮಾಲಲ್ಲಿ ನಡೆಯೋದು, ಇಲ್ಲ ಓರಿಯನ್ ಮಾಲು, ಇಲ್ಲ ರಾಕ್ ಲೈನು ಆ ಥರ ನಡೆಯೋದು. ಈ ಸರಿ ಓರಿಯನ್ ಮಾಲ್ ಬಿಟ್ಟು ಮೇಯ್ನಾಗಿ ಲೂಲು ಮಾಲ್ ಮಾಡ್ಕೊಂಡಿದ್ದಾರೆ. ಲೂಲು ಮಾಲ್ನಲ್ಲಿ ಈ ಸರಿ ಮೇಯ್ನ್ ಫಿಲ್ಮ್ ಫೆಸ್ಟಿವಲ್ ಏನು ಅದನ್ನು ಇಟ್ಕೊತಾರಲ್ಲ, ಅದು ಮೇಯ್ನಾಗಿ ಲೂಲು ಮಾಲ್, ಅಂದರೆ ರಾಜಾಜಿನಗರ ಸುಜಾತ ಥಿಯೇಟ್ರು, ಓಲ್ಡ್ ಥಿಯೇಟ್ರ್ ಇದೆಯಲ್ಲ, ಈ ಓಲ್ಡ್ ಥಿಯೇಟ್ರ್ ಇದು ಸುಜಾತ ಥಿಯೇಟ್ರು. ಅದ್ರ ಮುಂದೆನೇ, ಅಂದರೆ ರೈಲ್ವೆ ಬ್ಯಾಕ್ ಗೇಟ್ ಅಂತ ಏನು ಹೇಳ್ತೀವಲ್ಲ, ಆ ರೈಲ್ವೆ ಬ್ಯಾಕ್ ಗೇಟ್ ಇರೋದೇ ಈ ಲೂಲು ಮಾಲು. ನೀವೊಂದ್ಸರಿ ನೋಡಿಬಿಡಿ. ಲೂಲು ಮಾಲ್ ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟು. ಬ್ಯಾಂಗ್ಳೂರು ಬಂದಿರೋರು ಗೊತ್ತಿರುತ್ತೆ, ಆ ಬ್ಯಾಂಗ್ಳೂರು ಬಂದಿರೋರು ಲೂಲು ಮಾಲಲ್ಲಿ ನೋಡಿರ್ತೀರ. ಹಾಗಾಗಿ ವಿಶೇಷವಾಗಿ ಇವತ್ತು ಒಂದು ದಿನಕ್ಕೆ ಅರೌಂಡ್ ಏನಿಲ್ಲ ಅಂದರೂ ಒಂದು 30 ಸಿನಿಮಾ ಹಾಕ್ತಾರೆ. 30 ಸಿನಿಮಾ ಅಂದರೆ ಒಂದು ಸ್ಕ್ರೀನಲ್ಲಿ ಒಂದು ದಿನಕ್ಕೆ 3 ಶೋ ನಡೆಯುತ್ತೆ. ಅಂದರೆ ಒಂದೇ ಸಿನಿಮಾ ಅಲ್ಲ, ಡಿಫ್ರೆಂಟಾಗಿ ಕೆಲವೊಂದು ಸಿನಿಮಾಗಳು ಯಾವ್ಯಾವ ಶೆಡ್ಯೂಲ್ ಇರುತ್ತೆ, ಅದನ್ನು ಶೆಡ್ಯೂಲ್ ಕೂಡ ನಾನು ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ ಇವತ್ತು ಹೆಂಗಿರುತ್ತೆ ಅಂತ. ನಾನು ನಿಮಗೆ ಅದನ್ನು ತೋರ್ಸೋಕ್ಕೆ ಹೋಗ್ತಿದ್ದೀನಿ, ನೀವು ನೋಡಿ ಎಂಜಾಯ್ ಮಾಡೋಣ. ಲೂಲು ಮಾಲ್ಗೆ ಗೇಟ್ ಎಂಟ್ರಿ ಬಂದಾಯಿತು. ಇವಾಗ ನಾವು ಲೂಲು ಹೈಪರ್ ಮಾರ್ಕೆಟ್, ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿರುವಂಥ ಮಾಲ್ ಇದು. ಬೆಂಗಳೂರು ಬಂದಾಗ ಯಾರು ಮಿಸ್ ಮಾಡ್ಕೊಬೇಡಿ. ಇದು ಬಿಟ್ಟರೆ ನೆಕ್ಸ್ಟು ಇದಕ್ಕಿಂತ ದೊಡ್ಡದು ಅಂದರೆ ಮಾಲಾಫೇಶಿಯಾ ಕೂಡ ಚೆನ್ನಾಗಿದೆ, ನೋಡಿ ಬೆಂಗಳೂರು ಬಂದಾಗ. ಇನ್ನೊಂದು ಈ ಸಿನಿಮಾದು ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಸಿನಿಮಾಗಳೆಲ್ಲ ನೋಡ್ತಿರ್ತೀರ ಎಲ್ಲರೂ. ಅದು ಹೇಗಿರುತ್ತೆ ಅಂದರೆ, ಈಗ ನಾವೊಂದು ಮನೆಯಲ್ಲಿ ಹಬ್ಬ ಮಾಡ್ತಾ ಇರ್ತೀವಿ. ಹಬ್ಬ ಮಾಡಿದಾಗ ಬೇರೆ ಎಲ್ಲೆಲ್ಲಿ ರಿಲೇಟಿವ್ಸ್ ಎಲ್ಲ ಇರ್ತಾರೆ ಗೊತ್ತಾ, ಆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ. ಆ ರಿಲೇಟಿವ್ಸ್ ಎಲ್ಲ ಸೇರಿದ ಮೇಲೆ ಅದನ್ನು ಹಬ್ಬ ಅನ್ಸ್ಕೊಳ್ಳೋದು. ಹಂಗೆ ಈ ಫೆಸ್ಟಿವಲ್ಗೆ, ಅಂದರೆ ಈ ಸಿನಿಮಾ ಫೆಸ್ಟಿವಲ್ಗೆ ಎಲ್ಲ ದೇಶ, ಅಂದರೆ ಅರೌಂಡ್ 60ರಿಂದ 70 ದೇಶಗಳು ಅಲ್ಲಿ ಸಿನಿಮಾಗಳನ್ನ ಇಲ್ಲಿ ಫೆಸ್ಟಿವಲ್ಗೆ, ಅಂದರೆ ಕರ್ನಾಟಕ ಗೌರ್ಮೆಂಟು ಅದನ್ನು ಪ್ರೊವೈಡ್ ಮಾಡಿ ಅದನ್ನು ನಡೆಸ್ಕೊಡ್ತಾರೆ. ಇದು ಮುಖ್ಯವಾಗಿ ಕನ್ನಡ ಫಿಲ್ಮ್ ಚೇಂಬರ್ ಅವ್ರು ಏನಿದಾರಲ್ಲ, ಅವರು ಕೂಡ ನಡೆಸ್ಕೊಡ್ತಾರೆ ಇದನ್ನು. ಬನ್ನಿ ನೋಡಿ ಒಂದ್ಸರಿ. ಎಂಟ್ರಿ ಬಂದೆ ಲೂಲು ಮಾಲ್ಗೆ, ತೋರಿಸ್ಕೊಡ್ತೀನಿ ಬನ್ನಿ. ಎಂಟ್ರಿ ಅಂದರೆ ಫಿಲ್ಮ್ ಫೆಸ್ಟಿವಲ್ಗೆ ಅಲ್ಲಿ ದೊಡ್ಡದಾಗಿ ಇದೆಲ್ಲ ಮಾಡಿರ್ತಾರೆ, ಅದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಫಿಲ್ಮ್ ಫೆಸ್ಟಿವಲ್ಲು ಏಕೆಂದರೆ ಬರೀ ಕನ್ನಡ ಸಿನಿಮಾ ನೋಡಿರ್ತೀವಿ, ಆಲ್ಮೋಸ್ಟು ಎಲ್ಲ ಸಿನಿಮಾಗಳು ಗೊತ್ತಿರುತ್ತೆ. ಬಟ್ ಬೇರೆ ಕಂಟ್ರೀಸ್ ಸಿನಿಮಾಗಳನ್ನ ನಮ್ಮ ಕರ್ನಾಟಕದಲ್ಲಿ, ಅಂದರೆ ಏನಕ್ಕೆ ಈ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾರೆ ಅಂದರೆ, ಫಿಲ್ಮ್ ಫೆಸ್ಟಿವಲ್ ಮಾಡೋ ಉದ್ದೇಶ ಇಷ್ಟೇ, ನಮ್ಮ ಇಂಡಸ್ಟ್ರಿಗೆ
ಒಂದು ಜಾಸ್ತಿ ಇನ್ನೊಂದು ಸ್ವಲ್ಪ ಜೀವ ತುಂಬೋದು ಅಂತ ಏನು ಹೇಳ್ತೀವಲ್ಲ ಆ ಥರ ತುಂಬೋಕೆ ಲೂಲು ಮಾಲ್ ಎಂಟ್ರಿ ಕೊಟ್ಟಾಯಿತು. ಅದಕ್ಕೆ ತಕ್ಕಂಗೆ ನಾನು ಹೇಳ್ತಾ ಇದ್ನಲ್ಲ, ಇದು ಹಾಕಿದ್ದಾರೆ ನೋಡಿ, ಬೆಂಗಳೂರು ಚಲನೋತ್ಸವ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಹಾಕಿದ್ದಾರೆ. ಸೊ ಈ ಫಿಲ್ಮ್ ಫೆಸ್ಟಿವಲ್ ಮಾಡೋ ಉದ್ದೇಶ ಇಷ್ಟೇ, ಎಲ್ರಿಗೂ ಅಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಬೇರೆ ಇಂಡಸ್ಟ್ರಿನ ಒಂದು ಸಹಭಾಗಿತ್ವದಲ್ಲಿ ತೊಗೊಂಡು ಅವ್ರಿಗೂ ನಮ್ಮ ಸಿನಿಮಾಗಳ ಜೊತೆ ಅವ್ರ ಸಿನಿಮಾಗಳ ಜೊತೆ ನಮ್ಮ ಸಿನಿಮಾ ಅನ್ನೋದು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ, ಅಂದರೆ ಇಡೀ ವರ್ಲ್ಡ್ನ ಒಂದೇ ಕೈಯಲ್ಲಿ ಒಂದೇ ಜಾಗದಲ್ಲಿ ಒಂದೇ ಪ್ಲೇಸಲ್ಲಿ ನೋಡೋ ಉದ್ದೇಶ ಈ ಫಿಲ್ಮ್ ಫೆಸ್ಟಿವಲ್ನ ಉದ್ದೇಶ ಇಷ್ಟೇ. ಉದ್ದೇಶ ಇಟ್ಕೊಂಡು ನಮ್ಮ ಕರ್ನಾಟಕ ಗೌರ್ಮೆಂಟ್ ಈ ಥರ ಮಾಡುತ್ತೆ. ಬಟ್ ಕನ್ನಡ ಇಂಡಸ್ಟ್ರಿ ಅಂದರೆ ಕರ್ನಾಟಕ ಗೌರ್ಮೆಂಟ್ ಅಷ್ಟೇ ಅಲ್ಲ, ಅವ್ರವ್ರ ರಾಜ್ಯಗಳು ಏನಿರುತ್ತಲ್ಲ ಸ್ಟೇಟ್ ವೈಸು ಕೂಡ ಈ ಥರ ಫಿಲ್ಮ್ ಫೆಸ್ಟಿವಲ್ನ ಮಾಡ್ತಾರೆ. ಆದಷ್ಟು ನನಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಪಾಪ ಈ ನಮಗೆ ಈ ಫಿಲ್ಮ್ ಇಂಡಸ್ಟ್ರಿಲಿರೋರಿಗೆ, ಈ ಆರ್ಟಿಸ್ಟ್ಗಳಿರೋರಿಗೆ, ಆ ಥರದವ್ರಿಗೆ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಸ್ವಲ್ಪ ಅಂದರೆ ಗೊತ್ತಿರುತ್ತೆ. ಹೊರ್ಗಡೆ ಅವ್ರಿಗೆ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಗೊತ್ತಿಲ್ಲ. ನಮ್ಮ ಗೌರ್ಮೆಂಟು ಅದನ್ನು ಕೂಡ ಸ್ವಲ್ಪ ಅವೇರ್ನೆಸ್ ಮಾಡಬೇಕು. ಆ ಥರ ಅವೇರ್ನೆಸ್ ಮಾಡಿದ್ರೆ ಸ್ವಲ್ಪ ನಮಗೆ ಏನು ಹೊರ್ಗಡೆ ಜನಕ್ಕೆ ಗೊತ್ತಾಗುತ್ತೆ. ಅವರು ಒಂದು ಎಂಜಾಯ್ಮೆಂಟು, ಅಂದರೆ ಸಿನಿಮಾ ಅಂದ್ರೆ ಒಂದು ಎಂಜಾಯ್ಮೆಂಟು, ಮನೋರಂಜನೆ. ಆ ಮನೋರಂಜನೆ ಇಡೀ ವರ್ಲ್ಡ್ ಸಿನಿಮಾ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಬನ್ನಿ, ನಾನು ಆ ಸ್ಕ್ರೀನ್ಗಳ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ಇಡೀ ಜಗತ್ತು ಇವತ್ತು ಲೂಲು ಮಾಲಲ್ಲಿದೆ, ಅಂದರೆ ಸಿನಿಮಾ ವಿಷಯದಲ್ಲಿ. ಬನ್ನಿ ತೋರಿಸ್ತೀನಿ. ಹಾಯ್ ಗೈಸ್, ನಾವು ಒಂದು ಇನ್ನೊಬ್ಬರನ್ನ ಪ್ರಮುಖ ವ್ಯಕ್ತಿ ತೋರಿಸ್ಬೇಕು. ಯಾಕೆಂದರೆ ನಮ್ಮ ಡ್ರಾಮಾ ಎಲ್ಲ ಮಾಡಬೇಕಾದ್ರೆ, ಅಂದರೆ ಥಿಯೇಟ್ರ್ ಆರ್ಟಿಸ್ಟಿಗೆಲ್ಲ ಒಂದು ಒಳ್ಳೆ ಬೆಸ್ಟ್ ಪಿಕ್ಚರ್, ಒಳ್ಳೆ ಕ್ವಾಲಿಟಿ ಫೋಟೋ ತೆಗಿತಾರೆ ಆ ಛಾಯಾಗ್ರಾಹಕರು ಅಂತ. ಬಹಳ ದೊಡ್ಡ ಮಾಡ್ತವರು ಅವರು ಹಿಂಜರಿತಾ ಇದ್ದಾರೆ ನೋಡೋಕ್ಕೆ. ಬನ್ನಿ ಪ್ಲೀಸ್. ಏನಕ್ಕದು? ಇವ್ರ ಹೆಸರು ತಾಯಿ ಲೋಕೇಶ್ ಅಂತ, ವೆರಿ ಫೇಮಸ್ಸು. ಅದರಲ್ಲೂ ರಂಗಭೂಮಿನಲ್ಲಿ ಒಂದು ಒಳ್ಳೆ ಹೆಸರಿರುವಂಥವ್ರು. ಸೊ ನಮಸ್ಕಾರ. ನಮಸ್ಕಾರ. ಅದೊಂದು ಕನ್ನಡ ಸಿನಿಮಾ ಏನಿದೆಯಲ್ಲ, ಅಂತ ಏನಿದೆಯಲ್ಲ, ಛಾಯಾಚಿತ್ರ ಪ್ರದರ್ಶನ ಅಂದರೆ ನಾವು ಆ ಒಳ್ಳೊಳ್ಳೆ ಲೆಜೆಂಡ್ರಿ ಸಿನಿಮಾಗಳಂತ ಏನು ಹೇಳ್ತೀವಲ್ಲ, ಆ ಲೆಜೆಂಡ್ರಿ ಸಿನಿಮಾಗಳಿಗೆಲ್ಲ ಒಂದು ಮಿನಿ, ಈಗ ನಾವು ಎಲ್ಲ ಕಡೆ ನೋಡಿರ್ತೀವಿ ಮ್ಯೂಸಿಯಂ ಎಲ್ಲ ಇಟ್ಟಿರ್ತಾರೆ, ಆ ಮ್ಯೂಸಿಯಂ ನಾವು ತೋರಿಸ್ತೀವಿ. ಲೂಲು ಮಾಲಲ್ಲಿ ಇವತ್ತು ನಾವು ಇಟ್ಟಿದ್ದೀವಿ. ನೀವು ಬ್ಯಾಕ್ಗ್ರೌಂಡ್ ಒಂದು ಸರಿ ನೋಡಿ. ಬನ್ನಿ, ಇವಾಗ ನಾನು ಅದನ್ನು ತೋರಿಸ್ತೀನಿ. ಒಳ್ಳೊಳ್ಳೆ ಲೆಜೆಂಡ್ರಿಗಳದ್ದು ಇದೆಯಲ್ಲ, ಆ ಸಿನಿಮಾಗಳೆಲ್ಲ ಹೆಂಗಿದೆ, ಯಾವ್ಯಾವ ಥರ ಇದೆ. ಬಟ್ ನಾವು ನೋಡಿರೋದು ಬೇರೆ ರೀತಿ ಇರುತ್ತೆ. ಬಟ್ ಇಲ್ಲಿ ನಾವು ವಸ್ತು ಪ್ರದರ್ಶನ ಎಲ್ಲ ನೋಡಿರ್ತೀವಿ. ಈಗ ಇವತ್ತು ನಾನು ಸಿನಿಮಾ ಪ್ರದರ್ಶನ ನಾನು ತೋರಿಸ್ತೀನಿ. ಬನ್ನಿ ನೋಡೋಣ. ಇದೇ ಅದು ಸ್ಟಾರ್ಟಿಂಗ್ ಇದು ಲೆಜೆಂಡ್ರಿಗಳು. ಈ ಲೆಜೆಂಡ್ರಿ ಬಗ್ಗೆ ನಾವು ಹೇಳೋಂಗೇ ಇಲ್ಲ. ಯಾಕೆ ಹೇಳಿ, ಸಿಂಗಲ್ ಟೇಕಲ್ಲೆಲ್ಲ ಸಿನಿಮಾ ಮಾಡ್ತಾಯಿದ್ರು ಆ್ಯಕ್ಚುಲಿ. ಯಾರು ಹೇಳಿ, ನಮ್ಮ ಅಣ್ಣವರು, ವಿಷ್ಣುವರ್ಧನ್ ಸರು, ಮತ್ತು ಶ್ರೀನಾಥ್ ಸರು, ಆಮೇಲೆ ರಮೇಶ್ ಅರವಿಂದ್ ಸರು, ಇವರೆಲ್ಲ ಹಳೆ ಲೆಜೆಂಡ್ರಿಗಳು. ಯಾಕೆಂದರೆ ಅವತ್ತಿನ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಂಗಿತ್ತು ಅಂತ ಅಂದರೆ, ಫಸ್ಟ್ ಮಾತಾಡ್ಬಿಡ್ತೀನಿ. ಅವತ್ತಿನ ಲೆಜೆಂಡ್ರಿಗಳು ಹೆಂಗಿತ್ತು ಅಂತಂದರೆ ಸಿಂಗಲ್ ಶಾಟು, ಆಮೇಲೆ ರೀಲ್ಸ್ಗಳಿರ್ತಾಯಿತ್ತು. ಇವಾಗಿನ ಥರ ಎಲ್ಲ ಏನು ಅಪ್ಡೇಟ್ ಇಲ್ಲ, ಟೆಕ್ನಾಲಜಿ ಮುಂದುವರೆದಿರಲಿಲ್ಲ. ಸೊ ಈ ಥರ ಟೆಕ್ನಾಲಜಿ ಇಲ್ಲದೆ ಆ ಒಂದು ಏನೋ ರೀಲ್ಸ್ ಇರುತ್ತಲ್ಲ, ಆ ರೀಲ್ಸ್ ಇಟ್ಕೊಂಡು ಸಿಂಗಲ್ ಟೇಕಲ್ಲಿ ಅದನ್ನು ಮುಗಿಸ್ತಾಯಿದ್ರು. ಯಾವುದೇ ನಟನ ಕೊಟ್ಟರು ಕೂಡ ಸ್ಕ್ರಿಪ್ಟಲ್ಲಿ ಏನಿರುತ್ತೋ ಅದನ್ನು ಅರ್ದು ಕುಡಿದು ಅದನ್ನು ಮುಗಿಸ್ಕೊಡ್ತಾಯಿದ್ರು. ಯಾಕೆಂದರೆ ಪ್ರೊಡ್ಯೂಸರ್ಗೂ ಕೂಡ ಅವತ್ತಿನ ದಿನದಲ್ಲಿ ಭಾಳ ಕಷ್ಟ ಆಗೋದು. ಸೊ ಇವ್ರೇನು ಮಾಡ್ತಾಯಿದ್ರು, ಸಿಂಗಲ್ ಟೇಕಲ್ಲಿ ಆ ರೀತಿ ಅವರ ಅಭಿನಯ ತೋರಿಸಿ ಆ ಕೈ ಚಳಕ ಇರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿನಯ ಚಳಕವನ್ನು ತೋರಿಸ್ತಾಯಿದ್ರು. ಬನ್ನಿ ನೋಡ್ಕೊಂಬೋಣ ಒಂದು ಕಡೆಯಿಂದ. ನಮ್ಮ ಇವರು ಸಾಹೇಬರು, ಒಂದು ಮೊಟ್ಟೆ ಕತೆ, ರಾಜ್ ಬಿ ಶೆಟ್ಟಿ ಸರ್ ಅವರು. ಅದೇ ಮೊನ್ನೆ ಹೇಳಿದ್ರಲ್ಲ, ಟ್ಯಾಲೆಂಟ್ ಗೆಲ್ಲಬೇಕು ಅಂತ. ಅವರು ಬಡವ್ರ ಮಕ್ಕಳು ಬೆಳಿಬೇಕು, ಅದಲ್ಲ ಪ್ರಶ್ನೆ, ಅದಲ್ಲ ಅರ್ಹತೆ ಮಾತ್ರ ಪ್ರಶ್ನೆ ಬರುತ್ತೆ. ನಮ್ಮ ಮಾದಣ್ಣ ಅವರು, ಹಾಗೆ ನಮ್ಮ ಇವ್ರದ್ದು ಶಾಕಾರಿ ಅಂತ. ಇದು ಸಿನಿಮಾ ಚೆನ್ನಾಗಿದೆ, ಆಲ್ಮೋಸ್ಟ್ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಇನ್ನು ಕಾಸರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನು ಇದೆಯಲ್ಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಆ ಸಿನಿಮಾ ಅದು ಚೆನ್ನಾಗಿದೆ. ಇದು ಸಿನಿಮಾ ಚೆನ್ನಾಗಿದೆ. ಆ್ಯಕ್ಚುಲಿ
ಈ ಸಿನಿಮಾ ಅಂತೂ ಉಲ್ಟು ಸಿನಿಮಾ ನೋಡ್ಬೇಕು ನೀವು ಒಂದ್ಸರಿ, ಡಿಫ್ರೆಂಟ್ ಆಗಿದೆ. ಇಲ್ಲಿರೋದೆಲ್ಲ ಆಲ್ಮೋಸ್ಟು ನಮ್ಮ ಇವರು ಶಿವಣ್ಣ ಅವರು, ನನಗೇ ತೋರಿಸ್ತೀನಿ ನಿಮಗೆ. ಇನ್ನವರು ಇಲ್ಲಿ ಒಬ್ಬರು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಅಂತಾರೆ, ಇನ್ನೊಬ್ಬರು ಟ್ಯಾಲೆಂಟು ಬೆಳಿಬೇಕು ಅಂತಾರೆ. ಎಲ್ಲ ವ್ಯವಸ್ಥೆ ಕೊಟ್ಟ ಮೇಲೆ ನಾನು ಬರೀತೀನಿ ಅಂದ್ರೆ ನಮ್ಗೆ ಯಾರು ಆ ಥರ ವ್ಯವಸ್ಥೆ ಕೊಟ್ಟಿಲ್ಲ ಬ್ರದರ್. ನಾನು ಆಕ್ಟರ್ ಆಗಬೇಕು ಅಂತ ಬಂದಿರೋ ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ ಅಂದ್ರೆ ನನ್ನ ಒಪಿನಿಯನ್ ಏನಂದರೆ ಟ್ಯಾಲೆಂಟು ಬೆಳಿಬೇಕು, ಬಡವ್ರ ಮಕ್ಕಳು ಕೂಡ ಬೆಳಿಬೇಕು. ಇದೆಲ್ಲ ನೋಡಿ ಸಿನಿಮಾ. ಹಳ್ಳಿ ಜನ ಎಲ್ಲ ಇದನ್ನು ನೋಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಕೂಡ ಹೌದು. ಇದು ನೋಡಿ, ಈ ಥರ ಸಿಂಗಲ್ ಫ್ರೇಮ್ ಲೆಜೆಂಡ್ಸ್ ಇವರೆಲ್ಲ. ಅದಕ್ಕೆ ಸಿಂಗಲ್ ಫ್ರೇಮ್ ಮಾಡಿಬಿಟ್ಟಿದ್ದಾರೆ ಇವರು. ಸಿಂಗಲ್ ಫ್ರೇಮಲ್ಲಿ ಇವರು ಒಂದು ಲೆಜೆಂಡ್. ಇದು ನೋಡಿ, ಇದು ಬೇರೆ ಕಂಟ್ರೀಸ್ ಸಿನಿಮಾ. ಇವರು ನೋಡಿ, ಇವರೆಲ್ಲ ಒಂದು ಸಿಂಗಲ್ ಸ್ಕ್ರೀನ್, ಒಂದು ಲೆಜೆಂಡ್ಸ್ ಎಲ್ಲ ಒಂದೊಂದು ಸ್ಕ್ರೀನಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಂದರೆ ಒಂದೊಂದು ಜನ್ರೇಷನ್ನು ಅವರು ಒಂದೊಂದು ಫ್ರೇಮು. ನನಗಂತೂ ಈ ಫ್ರೇಮಲ್ಲಿರೋದ್ರಿಂದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಹಂಗೆ ನಮ್ಮ ವಜ್ರಮುನಿ ಸರ್ ಕೆಳಗಡೆ ನೋಡಿ. ಇಷ್ಟೊತ್ತವರೆಗೂ ನಾವು ಫೋಟೋ ಎಕ್ಸಿಬಿಷನ್ ನೋಡಾಯಿತು, ಬಟ್ ಥಿಯೇಟ್ರ್ ಒಳಗಡೆ ಅಂದರೆ ಆ ಸ್ಕ್ರೀನ್ ಒಳಗಡೆ ತೋರ್ಸೋಕ್ಕಾಗಲ್ಲ, ಬೇಜಾರಾಗಬೇಡಿ. ಯಾಕೆ ಅಂದರೆ ಮೊಬೈಲ್ ಬಳಕೆ ಮಾಡುವ ಆಗಿಲ್ಲ. ಯಾಕೆಂದರೆ ನಾವು ಕೂಡ, ಯಾಕೆಂದರೆ ಸಿನಿಮಾ ಅಷ್ಟು ದೊಡ್ಡ ಮಟ್ಟದಲ್ಲಿರುತ್ತೆ, ಅದನ್ನು ನಾವು ರೆಕಾರ್ಡ್ ಮಾಡಬಾರ್ದು. ಸೊ ಹಂಗಾಗಿ ನಿಮ್ಗೆ ಅದ್ರ ಒಳಗಡೆ ಮಾತ್ರ ತೋರ್ಸೋಕ್ಕಾಗಲ್ಲ. ಹೊರ್ಗಡೆ ಹೆಂಗೆಲ್ಲ ಇದೆ, ಈ ಜಗತ್ತು ಹೆಂಗಿರುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಜಗತ್ತು ಒಂಥರ ಡಿಫ್ರೆಂಟು, ಸಿನಿಮಾ ಜಗತ್ತೇ ಹಂಗಿರಿ, ಒಂಥರ ಡಿಫ್ರೆಂಟು ಎಂಟ್ರಿ. ಇವಾಗ ನೋಡಿ, ನಿಮ್ಗೆ ಒಳ್ಳೊಳ್ಳೆ ಲೆಜೆಂಡ್ಸನ್ನು ತೋರಿಸ್ತೀನಿ ನೋಡಿ. ಇವರೆಲ್ಲೂ ಮರೆಯೋಕ್ಕಾಗದೇ ಇರೋಂಥ ವ್ಯಕ್ತಿಗಳು. ಬ್ರೂಸ್ ಲೀ ನೋಡಿ, ಇಡೀ ಲೆಜೆಂಡ್ಸ್ ಎಲ್ಲ ಒಂದೇ ವಾಲಕ್ಕೆ ತಗೊಬಂದಿದ್ದಾರೆ. ನಮ್ಮ ಹಂಸಲೇಖ ಅವರು, ನಮ್ಮ ಮೈಸೂರು ಪುಟ್ಟಣ್ಣ ಕಣಗಾಲ್ ಅವರು. ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮುಂದುವರಿಯೋದಕ್ಕೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇವರ ಇನ್ವೆಸ್ಟ್ಮೆಂಟ್, ಇವ್ರದ್ದು ಬಹಳ ಕೊಡುಗೆ ಇದೆ ಕನ್ನಡ ಚಿತ್ರರಂಗಕ್ಕೆ. ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ನಾವು ಹೇಳೋಂಗೆ ಇಲ್ಲ, ಬಹಳ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಮಿತಾಬ್ ಬಚ್ಚನ್ ಅವರು, ನಮ್ಮ ರಜನಿಕಾಂತ್ ಅವರು, ನಮ್ಮ ಅಂಬಿ ಬಾಸು, ವಿಷ್ಣು ಬಾಸು. ಇವರೆಲ್ಲ ಏನು ನಮ್ಗೆ ಗೊತ್ತಿಲ್ವಪ್ಪ ಅಂತ ಕೇಳಬೇಡಿ, ಗೊತ್ತಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಈ ಲೆಜೆಂಡ್ರಿಗಳನ್ನ ಇಂಥ ದೊಡ್ಡ ವಾಲಲ್ಲಿ, ಅದು ಇಡೀ ಇಂಡಿಯಾ ಅಂದರೆ ಪ್ಯಾನ್ ವರ್ಲ್ಡಲ್ಲಿರೋರೆಲ್ಲ ಒಂದು ವಾಲಲ್ಲಿ ತೊಗೊಬಂದು ಹಿಂಗೆ ಹಾಕಿದಾಗ ಇದನ್ನೇ ಸಿನಿಮಾ ಅಂದರೆ ವಿಸ್ಮಯ ಅಂತ ಹೇಳೋದು. ಇದನ್ನು ಏನು ಒಂದು ಖುಷಿ ಪಡಿಸೋಕ್ಕೋಸ್ಕರ, ನಮ್ಮೆಲ್ಲರೂ ಖುಷಿಗೋಸ್ಕರ ಹಿಂಗೆ ಹಾಕ್ತಾರೆ. ಹಾಗೆ ತುಂಬ ಈಗ ನೀವು ಥಿಯೇಟ್ರಲ್ಲೆಲ್ಲ ಹೆಂಗೆ ರನ್ ಆಗುತ್ತೆ ಅಂತ ಗೊತ್ತಿರಲ್ಲ ಆಲ್ಮೋಸ್ಟ್ ಎಲ್ರಿಗೂ. ಮೊದಲು ಇವಾಗೆಲ್ಲ ಹೆಂಗಿರಿದೆ ಅಂದರೆ ಪ್ರೊಜೆಕ್ಷನ್ ಇದೆ, ಅಂದರೆ ಪ್ರೊಜೆಕ್ಟ್ ಇಟ್ಟು ನಮಗೆ ಆರ್ಟಿಸ್ಟ್ ಹಾಕಿ ಸಿನಿಮಾ ತೋರಿಸ್ತಾರೆ. ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ತುಂಬ ಓಲ್ಡ್ ವಿಂಟೇಜ್. ವಿಂಟೇಜ್ ಏನಪ್ಪ ಅಂದರೆ, ಜಸ್ಟ್ ನಾವು ರೀಲ್ಸ್ ಇರುತ್ತಲ್ಲ, ಆ ರೀಲ್ಸಲ್ಲಿ ಓಡ್ತಾ ಇರುತ್ತಲ್ಲ,
ಅದನ್ನು ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ತುಂಬ ಹಳೆ ಕಾಲದ್ದು ಸಿನಿಮಾ ಥಿಯೇಟ್ರಲ್ಲಿ ರೀಲ್ಸ್ ಇಟ್ಕೊಂಡು ನಾವು ಕೆಲವೊಂದು ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ನೋಡಿರ್ತೀವಿ. ಅದನ್ನು ಇವಾಗ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೆಂಗಿರುತ್ತೆ ಅಂತ. ಈ ಸಿನಿಮಾ ಚಾಮುಂಡೇಶ್ವರಿ ಚಿತ್ರಮಂದಿರ ಮೈಸೂರಿನಲ್ಲಿ 1 ವರ್ಷಕ್ಕೂ ಅಧಿಕ ಕಾಲ ಸತತವಾಗಿ ಪ್ರದರ್ಶನ ಕಂಡಿತ್ತು. ಆ ಅಷ್ಟು ದಿನಗಳ ಕಾಲ ಅವರು ನಾನು ಪ್ರೊಜೆಕ್ಷನಿಸ್ಟ್ ಆಗಿದ್ದೇ ಇಲ್ಲ ಅಂತ ಹೇಳಿದ್ರು. ಸೊ ಅವ್ರಿಗೆ ಧನ್ಯವಾದಗಳು. ಸರ್ವತಮತಾಭಾವಕ್ಕಿಂತ ತಪಲಿಲ್ಲ, ಕ್ಷಮೆಯ ಮೀರಿಸುವಂಥ ಸಗುಣವು ಬೇರಿಲ್ಲ, ದುಡಿಮೆಗಿಂ ಹಿರಿದಾದ ದೇವ ಪೂಜೆಯದಿಲ್ಲ, ಶ್ರೀನಿಧಿಯ ಒಲುಮೆಗೆ ಮತ್ತೇನು ಬೇಕಿಲ್ಲ. ಗಾಯ್ಸ್ ನೋಡಿದ್ರಲ್ವಾ, ಹಳೆ ಕಾಲದಲ್ಲಿ ರೀಲ್ಸ್ನ ಅಲ್ಲೊಬ್ರು 1-3 ಜನ ಯಾವಾಗಲೂ ಥಿಯೇಟ್ರು ಏನು ನಾವು ಅದ್ರ ಥಿಯೇಟ್ರಲ್ಲಿ ಇರುತ್ತಲ್ವ ಪ್ರೊಜೆಕ್ಷನ್ ರೂಮು, ಆ ಪ್ರೊಜೆಕ್ಷನ್ ರೂಮ್ಗೆ ಹೋಗ್ಬಿಟ್ಟು ಯಾರಾದರೂ ರೀಲ್ ಏನಾದ್ರು ಕಟ್ಟಾದರೆ ಅದನ್ನು ಜೋಡಿಸಿ ಮತ್ತೆ ಅದನ್ನು ರೌಂಡಪ್ ಮಾಡಿ ತುಂಬ ಕಷ್ಟಪಡ್ತಾಯಿದ್ರು. ಬಟ್ ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದ್ಬಿಟ್ಟಿದೆ. ಆ ಟೆಕ್ನಾಲಜಿ ಮುಂದೆ ಏನು ಇಲ್ಲದೆ ಇರ್ಬೋದು. ಇವತ್ತು ಕೂಡ ಇಲ್ಲಿ ಫಿಲ್ಮ್ ಫೆಸ್ಟಿವಲಲ್ಲಿ ಇದೇ ಸ್ಪೆಷಲ್ಲು. ಇಡೀ ವರ್ಲ್ಡಲ್ಲಿ ನಾವು ನೋಡ್ತಾ ಇರ್ತೀವಿ. ಬಟ್ ಈ ಥರ ಪ್ರೊಜೆಕ್ಷನ್ನ ಮೊದಲು ಯಾರು ನೋಡೋಕ್ಕೂ ನಿಮ್ಗೆ ಕೊಡ್ತಾ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಾನು ನಿಮ್ಗೆ ತೋರಿಸಿದ್ದೀನಿ, ಎಂಜಾಯ್ ಮಾಡಿ ಖುಷಿ ಪಡಿ, ಅದನ್ನು ತಿಳ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ ವಿಡಿಯೋ ನೋಡಿದ ಮೇಲೆ. ಹಾಗೆ ಇದು ಮುಕ್ತಾಯ ಹೇಳೋ ಟೈಮು. ನಿಮಗೆಲ್ಲ ರೀತಿ ಫಿಲ್ಮ್ ಫೆಸ್ಟಿವಲ್ ಏನಕ್ಕೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಎಷ್ಟು ಸಿನಿಮಾಗಳು ಬಂದಿದ್ದಾವೆ, ಎಷ್ಟು ದೇಶಗಳು ಬಂದಿದೆ ಎಲ್ಲವೂ ಹೇಳಿದ್ದೀನಿ. ಆಗ ಮತ್ತೊಮ್ಮೆ ಹೇಳ್ತೀನಿ, 270 ಸಿನಿಮಾ, ಅರೌಂಡ್ 200ರಿಂದ 270 ಸಿನಿಮಾಗಳು, ಹಾಗೆ 70 ದೇಶಗಳು. ಆದರೆ ಇಲ್ಲಿ ಒಬ್ಬರು ಸಿಂಗಲ್ ಅಲ್ಲ, ಎಲ್ಲ ದೇಶದ ಲೆಜೆಂಡ್ರಿಗಳು, ಅಂದರೆ ಎಲ್ಲ ದೇಶದ ನಿರ್ಮಾಪಕರು, ನಿರ್ದೇಶಕರು, ಆರ್ಟಿಸ್ಟ್ಗಳು, ಹೀರೋಯಿನ್ಗಳು ಎಲ್ಲರೂ ಬರ್ತಾರೆ. ಆರ್ಟಿಸ್ಟ್ ಅಂದರೆ ಎಲ್ಲರೂ ಕೂಡ ಒಂದು ಹಬ್ಬ ಅಂತಲೇ ಅನ್ಬೋದು. ಅದಕ್ಕೆ ಇದನ್ನು ಸಿನಿಮಾ ಹಬ್ಬ, ಫಿಲ್ಮ್ ಫೆಸ್ಟಿವಲ್ ಅಂತ ಹೇಳೋದು. ಹಾಗೆ ನೋಡಾಯ್ತಲ್ಲ, ನಾವು ಕೂಡ ಕೊನೆಯದಾಗಿ ವಂದನೆ ಹೇಳುವ ಸಮಯ ಬಂತು. ಎಲ್ರಿಗೂ ಶುಭವಾಗಲಿ. ಇನ್ನೂ ನಗಿಸ್ತಾ ಇರಿ. ಹೀಗೆ ಒಂದೊಂದು ಹೊಸ ವಿಷಯಗಳನ್ನ ತೋರಿಸ್ತಾ ಇರ್ತೀನಿ, ನೋಡಿ ಆನಂದ ಪಡಿ. ಹಾಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು.